ಗೋಲ್ಡ್ ಅಂದರೆ ಒಂಥರ ಎಮೋಷನ್ ಅಲ್ವಾ? ಫಂಕ್ಷನ್ ಇರಲಿ ಅಥವಾ ಹಬ್ಬ ಇರಲಿ, ಚಿನ್ನ ಇಲ್ಲದೆ ನಮ್ಗೆ ಯಾವುದು ಕಂಪ್ಲೀಟ್ ಅನ್ಸಲ್ಲ. ಆದರೆ ಚಿನ್ನದ ಒಡವೆ ಬರೀ ಅಲಂಕಾರಕ್ಕೆ ಅಷ್ಟೇನಾ? ಡೆಫಿನೆಟ್ಲಿ ಅಲ್ಲ. ಈ ಗೋಲ್ಡನ್ನ ಸ್ಟ್ರಾಂಗ್ ಸೇವಿಂಗ್ಸ್ ಆಗಿ ಹೇಗೆ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ವಿಮೆನ್. ನಂಬರ್ 1, ಸಾವರಿನ್ ಗೋಲ್ಡ್ ಬಾಂಡ್ಸ್. ಇದನ್ನ ಸಿಂಪಲ್ ಆಗಿ SGB ಅಂತಾರೆ. ನೀವು ಅಂಗಡಿಗೆ ಹೋಗಿ ಚಿನ್ನ ತರೋ ಬದಲಿಗೆ ಆನ್ಲೈನ್ನಲ್ಲಿ ಬಾಂಡ್ಸ್ ಅನ್ನ ತಗೋಬಹುದು. ಸರ್ಕಾರಿ ಭದ್ರತೆ ಹೊಂದಿರೋದ್ರಿಂದ ಆರಾಮಾಗಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಆ್ಯಂಡ್ ವರ್ಷಕ್ಕೆ ನಿಮಗೆ 2.5% ಇಂಟ್ರೆಸ್ಟ್ ಸಿಗುತ್ತೆ. ಸೆಕೆಂಡ್ ಆಪ್ಷನ್, ಗೋಲ್ಡ್ ETFs. ನೀವು ಸ್ಟಾಕ್ ಮಾರ್ಕೆಟ್ ಅಂತ ಕೇಳಿರ್ತೀರಲ್ವಾ, ಇದು ಕೂಡ ಹಾಗೆ ಡಿಜಿಟಲ್ ಗೋಲ್ಡ್ ಥರ. ಇದನ್ನ ನೀವು ಯಾವಾಗ ಬೇಕಾದರೂ ಮಾರಿ ತಕ್ಷಣ ದುಡ್ಡು ಮಾಡ್ಕೋಬಹುದು. ಇವತ್ತು ಗೋಲ್ಡ್ ರೇಟ್ ಜಾಸ್ತಿ ಆಯ್ತಾ, ನಿಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಫುಲ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಈಸಿ. ಮೂರನೇದು ನಮ್ಮೆಲ್ಲರ ಫೇವ್ರೆಟ್ ಆಗಿರುವಂತಹ ಫಿಸಿಕಲ್ ಗೋಲ್ಡ್, ಅಂದರೆ ಅಂಗಡಿಗೆ ಹೋಗಿ ಚೈನ್ ಅಥವಾ ಬಳೆ ತರೋದು. ಇದು ಭಾರತದಲ್ಲಿ ಚಿನ್ನವನ್ನ ಖರೀದಿಸುವ ಅಥವಾ ಸಂಗ್ರಹಿಸುವ ಸಾಂಪ್ರದಾಯಿಕ ವಿಧಾನವಾಗಿದೆ. ಇದು ಖುಷಿ ಕೊಡುತ್ತೆ ಅನ್ನೋದು ನಿಜ, ಆದರೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಕೂಡ ಸೇರಿಸಲಾಗುತ್ತೆ. ಸೊ ನೀವು ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಗೋಲ್ಡ್ ಕಾಯಿನ್ಸ್ ಖರೀದಿಸಬಹುದು. ಯಾಕಂದರೆ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಬಹಳ ಕಡಿಮೆ ಆ್ಯಂಡ್ ಪ್ಯೂರ್, ಅಂದರೆ 24 ಕ್ಯಾರೆಟ್ ಚಿನ್ನದ ನಾಣ್ಯಗಳನ್ನು ತಯಾರಿಸಲಾಗುತ್ತೆ. ಕೊನೆಯದಾಗಿ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್. ನಿಮ್ಮ ಹತ್ರ ದೊಡ್ಡ ಮೊತ್ತದ ಸೇವಿಂಗ್ಸ್ ಇಲ್ಲದಿದ್ರೂ ಪರವಾಗಿಲ್ಲ, ಮಂತ್ಲಿ 1,000 ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟ್ನಿಂದ ಕೂಡ ನೀವು ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು. ಸಣ್ಣ ಉಳಿತಾಯವೇ ಮುಂದೆ ದೊಡ್ಡ ಆಸ್ತಿ ಆಗುತ್ತೆ. ನೋಡಿದ್ರಲ್ಲ, ಬರೀ ಒಡವೆ ಅಷ್ಟೇ ಅಲ್ಲ, ಗೋಲ್ಡನ್ನ ನಾವು ಇನ್ವೆಸ್ಟ್ಮೆಂಟ್ ರೀತಿಯಲ್ಲೂ ಬಳಸ್ಬೋದು. ನಮಗಾಗಿ ನಾವು ಮಾಡೋ ಈ ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಮುಂದೆ ನಮಗೆ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಕೊಡುತ್ತೆ. ಇವತ್ತು ನಾನು ಹೇಳಿರೋ ಈ 4 ಆಪ್ಷನ್ಸಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಅಥವಾ ಆಲ್ರೆಡಿ ನೀವು ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ, ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ವಿಮೆನ್ ರಿಲೇಟೆಡ್ ಕಂಟೆಂಟ್ಗಾಗಿ ಸುಮನ್ ಟಿವಿ ವಿಮೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.